ಒಂದು ಟ್ರೈಲರ್ ನ ನೋಡಾದ್ಮೇಲೆ ಯೂಶಲಿ ನಮ್ಗೆ ಏನ್ ಅನ್ಸುತ್ತೆ, ಸಿನಿಮಾ ಹೇಗಿರ್ಬೋದು, ಹೀರೋ ಯಾರು, ವಿಲನ್ ಯಾರು, ಸ್ಟೋರಿ ಯಾವ ಡೈರೆಕ್ಷನ್ ಗೆ ಹೋಗ್ಬೋದು ಅಂತ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಆದ್ರೆ ಟಾಕ್ಸಿಕ್ ಟ್ರೈಲರ್ ಆ ಬೇಸಿಕ್ ಇನ್ಫಾರ್ಮೇಶನ್ ಕೊಡೋ ಬದಲು ನಮ್ಗೆ ಸಾಕಷ್ಟು ಕ್ವಶನ್ ಗಳನ್ನ ಬಿಟ್ಟು ಹೋಗಿದೆ. ಯಶ್ ಅವರ ರಾಯಾ ಕ್ಯಾರೆಕ್ಟರ್ ಯಾರು, ಟಿಕೆಟ್ ಯಾರು, ನಾದ್ಯಾ ಮತ್ತೆ ರಾಯನ್ನ ರಿಲೇಶನ್ಶಿಪ್ ಏನು, ಗಂಗಾ ಯಾಕೆ ಈ ಸ್ಟೋರಿನಲ್ಲಿ ಅಷ್ಟು ಇಂಪಾರ್ಟೆಂಟು, ಸರ್ಕಸ್ ಯಾಕೆ ರಿಪೀಟೆಡ್ಲಿ ಬರುತ್ತೆ, ಸ್ಮಶಾನದ ಆಕ್ಷನ್ ಸೆಟ್ ಪೀಸು ಯಾಕೆ ಇಂಪಾರ್ಟೆಂಟು, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸ್ಟೋರಿ ಆಕ್ಚುಲಿ ಒಂದೇ ಟೈಮ್ ಲೈನ್ ನಲ್ಲಿ ನಡೀತಾ ಇದೆಯಾ ಅಥವಾ ಡಿಫ್ರೆಂಟ್ ಪೀರಿಯಡ್ಸ್ ನ ಕನೆಕ್ಟ್ ಮಾಡ್ತಾ ಇದೆಯಾ, ಎಲ್ಲವನ್ನ ಈ ಅನಾಲಿಸಿಸ್ ಅಂಡ್ ಬ್ರೇಕ್ ಡೌನ್ ವಿಡಿಯೋನಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಹೈಪ್ ಕೊಡಿ. ಫ್ಯಾನ್ ಥಿಯರೀಸ್ ಅನ್ನುವಂಥದ್ದು ಯಾವುದೇ ದೊಡ್ಡ ಸಿನಿಮಾ ತಗೊಂಡ್ರು ಒಂದು ಫ್ಯಾನ್ ಮೇಡ್ ಪ್ರಮೋಷನ್ ತರ. ಒಬ್ಬೊಬ್ರಿಗೆ ಒಂದೊಂದು ಸ್ವಂತ ಅನಿಸಿಕೆಗಳಿರುತ್ತೆ. ಪ್ರತಿಯೊಬ್ರು ಆ ಶಾರ್ಟ್ಸ್ ನ ಅನಲೈಸ್ ಮಾಡುವಂತಹ ವಿಧಾನ ಬೇರೆ ಇರುತ್ತೆ. ಸೊ ಹಾಗೇನೆ ನಾವು ಕೂಡ ಈ ಕಂಟೆಂಟ್ ಅಲ್ಲಿ ಟಾಕ್ಸಿಕ್ ಟ್ರೈಲರ್ ನೋಡಿ ನಮ್ಗೆ ಏನೇನ್ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಅಂಡ್ ಆಕ್ಚುಯಲ್ ಸಿನಿಮಾ ರಿಲೀಸ್ ಆದ್ಮೇಲೆ ಬಂದು ಈ ವಿಡಿಯೋ ನೋಡಿದ್ರೆ ಏನ್ ಗುರು ಇಷ್ಟು ಸಕ್ಕತ್ತಾಗಿ ಪ್ರೆಡಿಕ್ಟ್ ಮಾಡಿದಾನೆ ಇವನು ಅಂತ ಅನಿಸ್ಬೋದು, ಇಲ್ಲ ಅಂದ್ರೆ ನಗುನು ಬರ್ಬೋದು. ಇದು ಯಾವುದೇ ಕಾರಣಕ್ಕೂ ಸ್ಪಾಯ್ಲರ್ಸ್ ಹೇಳಲಾಗ್ಲಿ ಅಥವಾ ಕಥೆಯನ್ನ ಬಿಟ್ಕೊಡೋದಾಗ್ಲಿ ಅಲ್ಲ. ಟ್ರೈಲರ್ ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿದ್ರೆ ಎಷ್ಟೋ ಪ್ರಶ್ನೆಗಳಿಗೆ ಇಲ್ಲಿ ಕೆಲವೊಂದು ಕ್ಲೂಸ್ ಸಿಗುತ್ತೆ. ಆದ್ರೆ ಇವೆಲ್ಲ ಕನ್ಫರ್ಮ್ಡ್ ಇನ್ಫಾರ್ಮೇಶನ್ ಅಲ್ಲ. ಕೆಲವು ಟ್ರೈಲರ್ ಅಲ್ಲಿ ಕ್ಲಿಯರ್ಲಿ ಎಸ್ಟಾಬ್ಲಿಷ್ ಆಗಿರುವಂತಹ ವಿಷಯಗಳು, ಇನ್ನು ಕೆಲವು ಆನ್ಲೈನ್ ಡಿಸ್ಕಷನ್ಸ್ ಮತ್ತೆ ಫ್ಯಾನ್ ಥಿಯರೀಸ್ ಇಂದ ಬಂದಿರುವಂತಹ ನಮ್ಮ ಊಹೆಗಳು ಅಷ್ಟೇ. ಸೊ ಈ ವಿಡಿಯೋನಲ್ಲಿ ನಾವು ಟ್ರೈಲರ್ ನ ಬ್ರೇಕ್ ಡೌನ್ ಮಾಡಿಕೊಂಡು ಟಾಕ್ಸಿಕ್ ಆಕ್ಚುಲಿ ಯಾವ ತರದ ಸ್ಟೋರಿ ಆಗಿರ್ಬೋದು ಅಂತ ಅನಲೈಸ್ ಮಾಡ್ತಾ ಇದೀವಿ ಅಷ್ಟೇ. ಇದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಮ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ನ ಹಾಳ್ ಮಾಡುತ್ತೆ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ, ಇಲ್ಲ ಅಂದ್ರೆ ಕಂಟಿನ್ಯೂ ಆಗಿ. ಪಾಯಿಂಟ್ ನಂಬರ್ 1, ಗ್ಯಾಂಗ್ಸ್ಟರ್ ಡ್ರಾಮಾ ಅಲ್ವೇ ಅಲ್ಲ. ಟಾಕ್ಸಿಕ್ ನ ಜಸ್ಟ್ ಒಂದು ಗ್ಯಾಂಗ್ಸ್ಟರ್ ಫಿಲಂ ಅಂತ ನೋಡಿದ್ರೆ ಟ್ರೈಲರ್ ಅಲ್ಲಿ ಇರುವಂತಹ ಸಾಕಷ್ಟು ಡೀಟೇಲ್ಸ್ ಎಕ್ಸ್ಪ್ಲೇನ್ ಆಗಲ್ಲ. ಅಫಿಷಿಯಲ್ ಸಿನಾಪ್ಸಿಸ್ ಪ್ರಕಾರ ಸ್ಟೋರಿ ಗೋವಾ ಬ್ಯಾಕ್ ಡ್ರಾಪ್ ನಲ್ಲಿ, ಪೋರ್ಚುಗಲ್ಸ್ ನ ಕಾಲೋನಿಯಲ್ ನೆರಳಲ್ಲಿ ಕ್ರೈಮ್ ಸಿಂಡಿಕೇಟ್ಸ್, ಸ್ಮಗ್ಲಿಂಗು ಮತ್ತೆ ಪವರ್ ನ ಗುದ್ದಾಟ ಕಿತ್ತಾಟದ ಸುತ್ತ ಸಾಗುತ್ತೆ. ಫಿಲಂ 1940ರಿಂದ 1970ರವರೆಗಿನ ಪೀರಿಯಡ್ ನ ಕವರ್ ಮಾಡುತ್ತೆ ಅಂತ ಟ್ರೈಲರ್ ನ ಸೆಟಪ್ ಸೂಚಿಸ್ತಾ ಇದೆ. ರಾಯ ಗೋವಾನೇ ಆಳ್ಬೇಕು ಅಂತ ಹೊರಟಾಗ ಪ್ರೀತಿ, ನಂಬಿಕೆ, ಮೋಸ ಅಂಡ್ ನೈತಿಕತೆ ಅವನ ಜರ್ನಿನ ಹೇಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದು ಫಿಲಂ ನ ಸೆಂಟ್ರಲ್ ಕಾನ್ಫ್ಲಿಕ್ಟ್ ತರ ಕಾಣಿಸುತ್ತೆ. ಆದ್ರೆ ಟ್ರೈಲರ್ ಅಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸುವಂತಹ ವಿಷಯ ಅಂದ್ರೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಈ ವರ್ಲ್ಡ್ ನ ಕೇವಲ ಗ್ಯಾಂಗ್ಸ್ಟರ್ ಏಸ್ಥೆಟಿಕ್ಸ್ ಇಂದ ಬಿಲ್ಡ್ ಮಾಡಿಲ್ಲ. ಸರ್ಕಸ್ ಇದೆ, ಗ್ರೇವ್ ಯಾರ್ಡ್ ಇದೆ, ಲ್ಯಾವಿಶ್ ಪಾರ್ಟಿಗಳು ನಡೀತಾ ಇದಾವೆ, ರಿಲೇಶನ್ಶಿಪ್ಸ್ ಇದೆ, ವೈಲೆನ್ಸ್ ಇದೆ, ಮತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೂಡ್ಸ್ ಇರುವಂತಹ ಕ್ಯಾರೆಕ್ಟರ್ಸ್ ಗಳಿದ್ದಾರೆ. ಒಂದೊಂದು ಫ್ರೇಮ್ ನೋಡಿದ್ರೆ ಪೀರಿಯಡ್ ಗ್ಯಾಂಗ್ಸ್ಟರ್ ಫಿಲಂ ಅನ್ಸುತ್ತೆ, ಇನ್ನೊಂದು ಫ್ರೇಮ್ ನೋಡಿದ್ರೆ ಸೈಕಲಾಜಿಕಲ್ ಡ್ರಾಮಾ ಅನ್ಸುತ್ತೆ, ಮತ್ತೊಂದು ಫ್ರೇಮ್ ನೋಡಿದ್ರೆ ಫೇರಿ ಟೇಲ್ಸ್ ವೈಬ್ಸ್ ಬರುತ್ತೆ. ಅದಕ್ಕೆ ಮೂವಿಯ ಟೈಟಲ್ ಅನ್ನ ಕೂಡ ಸಿಂಪ್ಲಿ ಟಾಕ್ಸಿಕ್ ಅಲ್ಲ, ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನುವಂತಹ ಸಬ್ ಟೈಟಲ್ ಕೊಟ್ಟಿರೋದು. ಸೊ ಮೇ ಬಿ ಈ ಮೂವಿನ ಲಿಟ್ರಲಿ ಒಂದು ಗ್ಯಾಂಗ್ಸ್ಟರ್ ಸ್ಟೋರಿ ತರ ನೋಡೋದಕ್ಕಿಂತ ರಾಯನ ಜೀವನವನ್ನ ಒಂದು ಡಾರ್ಕ್ ಫೇರಿ ಟೇಲ್ ತರ ನರೇಟ್ ಮಾಡ್ತಾ ಇದಾರೆ ಅಂತ ಗೆಸ್ ಮಾಡಬಹುದು. ಪಾಯಿಂಟ್ ನಂಬರ್ 2, ರಾಯ ಹೀರೋನಾ ಇಲ್ಲ ವಿಲನ್? ಟ್ರೈಲರ್ ನ ನೋಡ್ತಾ ಇದ್ರೆ ಒಂದಂತೂ ಕನ್ಫರ್ಮ್, ಈ ರಾಯ ಅನ್ನುವಂತಹ ಪಾತ್ರವನ್ನ ಹೀರೋ ಅಂತ ಆಗ್ಲಿ ವಿಲನ್ ಅಂತ ಆಗ್ಲಿ ಕ್ಯಾಟಗರೈಸೇ ಮಾಡಕ್ಕಾಗಲ್ಲ. ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೇ ಇರುವಂತಹ ವ್ಯಕ್ತಿ, ಸಂಬಂಧಗಳನ್ನ ಟೈಮ್ ಪಾಸ್ಗೋಸ್ಕರ ಕಟ್ಟುವಂತಹ ಅಂಡ್ ಮುರಿಯುವಂತಹ ಉಡಾಫೆ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿ, ಅಂಡ್ ತಾನು ಬೆಳೆಯೋದಕ್ಕೆ ಯಾರನ್ನ ಬೇಕಾದ್ರೂ ಎದುರಾಕೊಂಡು ಅವರನ್ನ ನಾಶ ಮಾಡುವಂತಹ ವ್ಯಕ್ತಿಯಾಗಿ ರಾಯನನ್ನ ನಾವಿಲ್ಲಿ ನೋಡಬಹುದಾಗಿದೆ. KGF ನಲ್ಲಿ ರಾಕಿ ಬಾಯ್ ನ ಆಡಿಯನ್ಸ್ ಹೀರೋ ಅಂತ ಅಕ್ಸೆಪ್ಟ್ ಮಾಡಿದ್ರು ಬಿಕಾಸ್ ಹಿಸ್ ಆಂಬಿಷನ್ ಅಂಡ್ ಆಟಿಟ್ಯೂಡ್ ಇವೆಂಚುಲಿ ಬಿಕೇಮ್ ಹೀರೋಯಿಕ್. ಆದ್ರೆ ಟಾಕ್ಸಿಕ್ ನಲ್ಲಿ ರಾಯ ಯಾವ ಮಾರಲ್ ಪೊಸಿಷನ್ ನಲ್ಲಿ ಇದಾನೆ ಅನ್ನೋದು ಟ್ರೈಲರ್ ಅಲ್ಲಿ ಕಂಪ್ಲೀಟ್ ಹೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಫಿಷಿಯಲ್ ಪ್ರಮೋಷನಲ್ ಮೆಟೀರಿಯಲ್ಸ್ ಲೈಕ್ ಟ್ರೈಲರ್, ಟೀಸರ್, ಪ್ರೋಮೋಸೆ ರಾಯನನ್ನ ಮಾರಲಿ ಕಾನ್ಫ್ಲಿಕ್ಟೆಡ್ ಕ್ಯಾರೆಕ್ಟರ್ ಅನ್ನುವಂತಹ ರೀತಿ ಪೊಸಿಷನ್ ಮಾಡುತ್ತೆ. ಅವನ ಎಂಪೈರ್ ರಕ್ತ, ಭಯ ಮತ್ತೆ ಕುತಂತ್ರಗಳ ಮೇಲೆ ಬಿಲ್ಡ್ ಆಗಿದೆ ಅನ್ನುವಂತಹ ಡಿಸ್ಕ್ರಿಪ್ಷನ್ ಕೂಡ ಸಿಗ್ತಿದೆ ಅಂತ ಹೇಳ್ಬೋದು. ಸೊ ರಾಯ ಪ್ರೊಟಾಗನಿಸ್ಟ್ ಆಗಿರ್ಬೋದು, ಆದ್ರೆ ಅವನೇ ಸ್ಟೋರಿಯ ಮಾರಲ್ ಹೀರೋ ಅಂತ ನೆಸೆಸರಿಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿ ಟ್ರೈಲರ್ ಅಲ್ಲಿ ರಾಯನನ್ನ ನೋಡಿದ್ರೆ ನನಗೆ ಒಂದು ಥಾಟ್ ಬರ್ತಾ ಇದೆ, ಮೇ ಬಿ ಟಾಕ್ಸಿಕ್ ಅಲ್ಲಿ ಆಡಿಯನ್ಸ್ ರಾಯನನ್ನ ಸಪೋರ್ಟ್ ಮಾಡಬೇಕು ಅಂತ ಫಿಲಂ ಎಕ್ಸ್ಪೆಕ್ಟೇ ಮಾಡಲ್ಲ. ಇನ್ಸ್ಟೆಡ್ ಆಡಿಯನ್ಸ್ ಅವನನ್ನ ಅರ್ಥ ಮಾಡ್ಕೊಂಡು ಆ ಕ್ಯಾರೆಕ್ಟರ್ ನ ಒಂದು ಕೇಸ್ ಸ್ಟಡಿ ತರ ನೋಡ್ಲಿ ಅಂತ ಸಿನಿಮಾ ಎಕ್ಸ್ಪೆಕ್ಟ್ ಮಾಡುತ್ತೆ ಅಂತ ನನಗನ್ನಿಸ್ತಿದೆ. ಅದೊಂದು ತುಂಬಾ ಇಂಟ್ರೆಸ್ಟಿಂಗ್ ಡಿಫ್ರೆನ್ಸ್. ಯಾಕಂದ್ರೆ ಒಬ್ಬ ಗ್ಯಾಂಗ್ಸ್ಟರ್ ನ ಹೀರೋ ಆಗಿ ಸೆಲೆಬ್ರೇಟ್ ಮಾಡೋದು ಈಸಿ, ಆದ್ರೆ ಒಬ್ಬ ಮಾರಲಿ ಕಾಂಪ್ಲಿಕೇಟೆಡ್ ಮನುಷ್ಯನ ಜರ್ನಿನ ಆಡಿಯನ್ಸ್ಗೆ ಅರ್ಥ ಮಾಡಿಸೋದು ಕಷ್ಟ. ಗೀತು ಮೋಹನ್ ದಾಸ್ ಅವರು ಈ ಸೆಕೆಂಡ್ ಆಪ್ಷನ್ ನ ಚೂಸ್ ಮಾಡಿದ್ರೆ ಟಾಕ್ಸಿಕ್ ಕಂಪ್ಲೀಟ್ಲಿ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ಬೋದು, ಎಸ್ಪೆಷಲಿ ಹೀರೋ ಯಾರು ವಿಲನ್ ಯಾರು ಅಂತ ಕಂಡಿಡ್ಕೊಳ್ಳೋದ್ರಲ್ಲಿ. ಇನ್ನೊಂದು ಸ್ಮಾಲ್ ಅಬ್ಸರ್ವೇಷನ್ ಅಂದ್ರೆ ಟ್ರೈಲರ್ ನ ಒಂದಷ್ಟು ಶಾರ್ಟ್ಸ್ ನಲ್ಲಿ ರಾಯ ಆಲ್ಕೋಹಾಲ್ ಅಡಿಕ್ಟ್ ಆಗಿ ಕುಸಿತಾ ಇರೋದು ಕೂಡ ಕಂಡು ಬರುತ್ತೆ. ಅದು ಯಾವ ಕಾಲಘಟ್ಟದಲ್ಲಿ ನಡೀಬಹುದು ಅನ್ನೋದನ್ನ ನೋಡೋದಕ್ಕೆ ಒಂದಷ್ಟು ಕ್ಯೂರಿಯಾಸಿಟಿ ಖಂಡಿತ ಹುಡ್ಕೊಳ್ತು. ನಂಬರ್ 3, ಟಿಕೆಟ್ ಯಾರು?
ಈಗ ಟ್ರೈಲರ್ ನ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂಡ್ ಕ್ವಶನ್ ಟಿಕೆಟ್. ಯಶ್ ಅವರು ಆಲ್ರೆಡಿ ರಾಯ ಮತ್ತು ಟಿಕೆಟ್ ಅನ್ನುವಂತಹ ಡಿಫರೆಂಟ್ ಲುಕ್ಸ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅರ್ಲಿಯರ್ ಪ್ರಮೋಷನಲ್ ಮೆಟೀರಿಯಲ್ ಯಂಗರ್ ಬಿಯರ್ಡ್ ಇಲ್ದೇ ಇರುವಂತಹ ಯಶ್ ಅವರನ್ನ ಟಿಕೆಟ್ ಐಡೆಂಟಿಟಿ ಜೊತೆಗೆ ರಾಯನನ್ನ ಕನೆಕ್ಟ್ ಮಾಡಿತ್ತು. ಕಿಯಾರಾ ಅವರ ನಾದಿಯಾ ಪಾತ್ರಕ್ಕೂ ರಾಯನಿಗೂ ಅವರಿಗೆ ಹುಟ್ಟಿರುವಂತಹ ಕೂಸೆ ನಮ್ಮ ಟಿಕೆಟ್. ಚಿಕ್ಕಂದಿನಿಂದಲೂ ಅಪ್ಪನಿಂದ ಸಿಗಬೇಕಾಗಿದ್ದಂತಹ ಮನ್ನಣೆ ಆಗ್ಲಿ ಪ್ರೀತಿ ಆಗ್ಲಿ ಇವನಿಗೆ ಸಿಕ್ಕಿಲ್ಲ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್. ತಬಾಹಿ ಹಾಡನ್ನ ನೋಡಿದಾಗ ನಾದಿಯಾ ಹಾಗೂ ರಾಯ ಎಷ್ಟು ಸುಖವಾಗಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಅನ್ಸಿತ್ತು. ಬಟ್ ಈ ಟ್ರೈಲರ್ ಎಲ್ಲಾ ಡೈನಮಿಕ್ಸ್ ನ ಚೇಂಜ್ ಮಾಡಾಕಿದೆ. ರಾಯನ ಮೇಲೆ ಟಿಕೆಟ್ ಹಾಗೂ ನಾದಿಯಾಗೆ ಸಿಕ್ಕಾಪಟ್ಟೆ ಕೋಪ ದ್ವೇಷ ಇರೋದನ್ನ ನಾವು ಕ್ಲಿಯರ್ ಆಗಿ ನೋಡ್ಬೋದು. ಎಲ್ಲರನ್ನ ಎಲ್ಲಾ ಕಡೆ ಆಳ್ಬೇಕು ಅನ್ನುವಂತಹ ರಾಯನ ಹುಚ್ಚು ಈ ದ್ವೇಷಕ್ಕೆ ಕಾರಣ ಆಗಿರ್ಬೋದು. ಅಥವಾ ರಾಯ ನಾದಿಯಾ ನಡುವೆ ರೆಬೆಕ್ಕಾ ಅಕ್ಕ ತಾರಾ ಸುತಾರಿಯಾ ಬಂದಿರಬಹುದು. ಸೊ ರಾಯ ನಾದಿಯಾನ ಕಂಪ್ಲೀಟ್ಲಿ ಇಗ್ನೋರ್ ಮಾಡಿ ಅವಳ ಮಗನನ್ನ ದೂರ ಮಾಡ್ಕೊಂಡಿರ್ಬೋದು. ಇಟ್ ಈಸ್ ಜಸ್ಟ್ ಎ ಗೆಸ್. ಬಟ್ ಈ ಎರಡರಲ್ಲಿ ಒಂದಂತೂ ಪಕ್ಕ, ಇದು ಆ ದ್ವೇಷಕ್ಕೆ ಒಂದು ಕಾರಣ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ನೋಡೋಣ ಏನಾಗುತ್ತೋ. ಅಂಡ್ ಫಾದರ್ ಸನ್ ಇಂಟರ್ಪ್ರಿಟೇಷನ್ ಕರೆಕ್ಟ್ ಆದ್ರೆ ಅಂಡ್ ಅಲ್ಲಿ ಬಲವಾದ ಒಂದು ಎಮೋಷನಲ್ ಕೋಶೆಂಟ್ ಇದ್ರೆ ಸ್ಟೋರಿ ಒಂದು ಇಂಟ್ರೆಸ್ಟಿಂಗ್ ಡೈರೆಕ್ಷನ್ಗೆ ಹೋಗುತ್ತೆ. ನಂಬರ್ 4, ನಾದಿಯಾ ಅಂಡ್ ಸರ್ಕಸ್. ಇಲ್ಲಿ ಏನೋ ದೊಡ್ಡದು ನಡೀತಿದೆ. ಕಿಯಾರಾ ಅದ್ವಾನಿ ಅವರ ನಾದಿಯಾ ಕ್ಯಾರೆಕ್ಟರ್ ಟ್ರೈಲರ್ ಅಲ್ಲಿ ಇನ್ನೊಂದು ಮೇಜರ್ ಮಿಸ್ಟ್ರಿ. ನಾದಿಯಾ ಮತ್ತೆ ರಾಯನ ರಿಲೇಶನ್ಶಿಪ್ ರೊಮ್ಯಾಂಟಿಕ್ ಆಂಗಲ್ ಗೆ ಮಾತ್ರ ಸೀಮಿತ ಆಗಿರೋ ಹಾಗೆ ಟ್ರೈಲರ್ ತೋರಿಸಲ್ಲ. ಎಸ್ಪೆಷಲಿ ಸರ್ಕಸ್ ಪೋಸ್ಟರ್ಸ್ ಜೊತೆಗೆ ನಾದಿಯಾನ ರಿಪೀಟೆಡ್ಲಿ ಅಸೋಸಿಯೇಟ್ ಮಾಡಿದ್ದಾರೆ. ಆದ್ರೆ ಸರ್ಕಸ್ ಯಾಕೆ? ಇದು ಸುಮ್ನೆ ಒಂದು ಸ್ಟೈಲಿಶ್ ಲೊಕೇಶನ್ ಆಗಿರ್ಬೋದು, ಆದ್ರೆ ಸ್ವಲ್ಪ ಮೆಟಫರಿಕಲಿ ನೋಡೋಣ. ಸರ್ಕಸ್ ಅಂದ್ರೆ ಪರ್ಫಾರ್ಮೆನ್ಸ್. ಜನ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡ್ತಾರೆ, ಆಡಿಯನ್ಸ್ಗೆ ಒಂದು ವರ್ಷನ್ ತೋರಿಸ್ತಾರೆ, ಒಳಗಡೆ ಬೇರೆನೇ ರಿಯಾಲಿಟಿ ಇರುತ್ತೆ. ಇಲ್ಲಿ ಟಾಕ್ಸಿಕ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ಸ್ ಕೂಡ ಯಾವುದೋ ಒಂದು ಐಡೆಂಟಿಟಿನ ಬಟ್ಟೆ ತರ ವೇರ್ ಮಾಡ್ಕೊಂಡಿರೋ ಹಾಗೆ ಕಾಣುತ್ತೆ. ರಾಯ ಗ್ಯಾಂಗ್ಸ್ಟರ್, ನಾದಿಯಾ ಪರ್ಫಾರ್ಮರ್, ಗಂಗಾ ಪವರ್ಫುಲ್ ಸಿಸ್ಟರ್. ಬೇರೆ ಫಿಮೇಲ್ ಕ್ಯಾರೆಕ್ಟರ್ಸ್ ಗೆ ಕೂಡ ಡಿಸ್ಟಿಂಕ್ಟ್ ಐಡೆಂಟಿಟೀಸ್ ಗಳಿದೆ. ಸೊ ಸರ್ಕಸ್ ಈ ಮೂವಿಯ ವರ್ಲ್ಡ್ ಗೆ ಒಂದು ಸೆಂಟರ್ ಪಾಯಿಂಟ್ ಆಗಿರ್ಬೋದು ಅನ್ನೋದು ಬಹುತೇಕ ಕನ್ಫರ್ಮ್. ನಂಬರ್ 5, ಗಂಗಾ ರಾಯನ ಅಕ್ಕನ ಅಥವಾ ಮೇನ್ ವಿಲನ್ನ? ಇದೊಂದು ವೈಲ್ಡ್ ಗೆಸ್. ಮೇಲ್ನೋಟಕ್ಕೆ ಈ ಸಿನಿಮಾದಲ್ಲಿ ಯಶ್ ವರ್ಸಸ್ ಯಶ್ ಅಂದ್ರೆ ರಾಯ ವರ್ಸಸ್ ಟಿಕೆಟ್ ಅಂತ ಪೋರ್ಟ್ರೇ ಮಾಡ್ಲಾಗ್ತಾ ಇದೆ. ಬಟ್ ನನ್ನ ಪ್ರಕಾರ ಈ ಕಿತ್ತಾಟ ಅಥವಾ ಹೊಡೆದಾಟ ಕಥೆಯ ಒಂದು ಚಿಕ್ಕ ಪಾರ್ಟ್ ಮಾತ್ರ ಆಗಿರ್ಬೋದು. ಆಕ್ಚುಯಲ್ ವಿಲನ್ ಬೇರೆನೆ ಯಾರೋ ಆಗಿರ್ಬೋದು, ತನ್ನ ಅಕ್ಕ ಗಂಗಾನೇ ಆಗಿರ್ಬೋದು, ಅಥವಾ ಸುಮಾರು ಕ್ಯಾರೆಕ್ಟರ್ ಗಳಿದೆ, ಯಾರು ಬೇಕಾದ್ರೂ ಆಗಿರ್ಬೋದು. ಬಟ್ ಟಿಕೆಟ್ ಮೇನ್ ವಿಲನ್ ಅಂತ ನನಗನ್ನಿಸ್ತಾ ಇಲ್ಲ. ನಯನ್ತಾರಾ ಅವರ ಗಂಗಾ ಕ್ಯಾರೆಕ್ಟರ್ ನ ಟ್ರೈಲರ್ ನಲ್ಲಿ ತುಂಬಾ ಮಿಸ್ಟೀರಿಯಸ್ ಆಗಿ ಪ್ರೆಸೆಂಟ್ ಮಾಡಲಾಗಿದೆ. ಹಾಗಾಗಿ ಇದು ಕೂಡ ಒಂದು ಪಾಸಿಬಿಲಿಟಿ. ರಾಯ ಯಾರಿಗೂ ಕಂಪ್ಲೀಟ್ಲಿ ಓಪನ್ ಆಗದೆ ಇರಬಹುದು, ಆದ್ರೆ ಅವನ ಪಾಸ್ಟ್ ನ ಗೊತ್ತಿರುವಂತಹ, ಅವನ ಡಾರ್ಕರ್ ಸೈಡ್ ನ ಅರ್ಥ ಮಾಡ್ಕೊಂಡಿರುವಂತಹ ಒಬ್ಬ ಕ್ಯಾರೆಕ್ಟರ್ ಗಂಗಾ ಆಗಿರ್ಬೋದು. ಆದ್ರಿಂದ ಗಂಗಾ ಸ್ಟೋರಿನಲ್ಲಿ ರಾಯನ ಹ್ಯೂಮನೈಸ್ ಮಾಡುವಂತಹ ಕ್ಯಾರೆಕ್ಟರ್ ಕೂಡ ಆಗ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಅವನ ಡೌನ್ ಫಾಲ್ಗೆ ರೀಸನ್ ಕೂಡ ಆಗಿರ್ಬೋದು. ಗ್ರೇವ್ ಯಾರ್ಡ್ ನ ಶಾರ್ಟ್ ನಲ್ಲಿ ಗಂಗಾ ಯಾಕಿದ್ದಾಳೆ ಅನ್ನುವಂತಹ ಕ್ವಶನ್ ಕೂಡ ಇದೆ. ಯಾರ್ ಫ್ಯೂನರಲ್ ಅದು? ಯಾರ್ ಸಾಯ್ತಾರೆ? ಗಂಗಾಗೂ ಆ ಸಾವಿಗೂ ಏನ್ ಕನೆಕ್ಷನ್? ಟ್ರೈಲರ್ ಆನ್ಸರ್ ಕೊಡಲ್ಲ. ಅಂಡ್ ಹಾನೆಸ್ಟ್ಲಿ ಈ ಕ್ವಶನ್ ಆನ್ಸರ್ ಅನ್ನ ಮೂವಿಗೆ ಸೇವ್ ಮಾಡಿದ್ದು ಸಿನಿಮಾ ಟೀಮ್ ನ ಒಳ್ಳೆ ಡಿಸಿಷನ್ ಕೂಡ ಹೌದು. ನಂಬರ್ 6, ಟಾಕ್ಸಿಕ್ ನಲ್ಲಿ ಈ ವುಮೆನ್ ಕ್ಯಾರೆಕ್ಟರ್ಸ್ ಯಾಕೆ ಇಂಪಾರ್ಟೆಂಟ್? ನಯನ್ತಾರಾ ಆಸ್ ಗಂಗಾ, ಕಿಯಾರಾ ಅದ್ವಾನಿ ಆಸ್ ನಾದಿಯಾ, ಹುಮಾ ಕುರೇಶಿ ಆಸ್ ಎಲಿಜಬೆತ್, ತಾರಾ ಸುತಾರಿಯಾ ಆಸ್ ರೆಬೆಕಾ ಮತ್ತು ರುಕ್ಮಿಣಿ ವಸಂತ್ ಆಸ್ ಮೆಲಿಸಾ. ಇಷ್ಟು ಮೇಜರ್ ಫೀಮೇಲ್ ಕ್ಯಾರೆಕ್ಟರ್ಸ್ ಒಂದೇ ಗ್ಯಾಂಗ್ಸ್ಟರ್ ವರ್ಲ್ಡ್ ನಲ್ಲಿ ಇದ್ದಾರೆ. ಇವರನ್ನ ಸಿಂಪ್ಲಿ ಫೀಮೇಲ್ ಲೀಡ್ಸ್ ಅಂತ ನೋಡೋದು ಸ್ವಲ್ಪ ಅನ್ಫೇರ್ ಅಲ್ವಾ? ಎಸ್ಪೆಷಲಿ ಪ್ರಮೋಷನಲ್ ಮೆಟೀರಿಯಲ್ಸ್ ನಲ್ಲಿ ಪ್ರತಿ ಕ್ಯಾರೆಕ್ಟರ್ಗೆ ಬೇರೆ ವಿಜುವಲ್ ಐಡೆಂಟಿಟಿ ಇದೆ. ರುಕ್ಮಿಣಿ ಅವರ ಮೆಲಿಸಾ ಕ್ಯಾರೆಕ್ಟರ್ ನ ಅರ್ಲಿಯರ್ ಪ್ರಮೋಷನಲ್ ಮೆಟೀರಿಯಲ್ ಅಲ್ಲಿ ಲೇಟ್ 1960s ಪಾರ್ಟಿ ಬ್ಯಾಕ್ ಡ್ರಾಪ್ ನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ತಾರಾ ಸುತಾರಿಯಾ ಅವರ ರೋಲ್ ಕೂಡ ಫಿಲ್ಮಿಂಗ್ ಪ್ರೋಸೆಸ್ ನಲ್ಲಿ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಯಶ್ ಅವರು ರೀಸೆಂಟ್ ಟ್ರೈಲರ್ ಲಾಂಚ್ ಈವೆಂಟ್ ಅಲ್ಲಿ ರಿವೀಲ್ ಮಾಡಿದ್ರು. ಸೊ ಮೇ ಬಿ ಈ 5 ವುಮೆನ್ ರಾಯನ ಲೈಫ್ ನ ಡಿಫರೆಂಟ್ ಸ್ಟೇಜಸ್ ಅಥವಾ ಡಿಫರೆಂಟ್ ಕಾನ್ಫ್ಲಿಕ್ಟ್ಸ್ ಗಳನ್ನ ಸೆಟಪ್ ಮಾಡ್ತಾರೆ. ಪ್ರತಿ ಫಿಮೇಲ್ ಕ್ಯಾರೆಕ್ಟರ್ಸ್ ಜೊತೆಗೂ ಸಹ ರಾಯನಿಗೆ ಒಂದಲ್ಲ ಒಂದು ಕನೆಕ್ಷನ್. ಗಂಗಾ ಫ್ಯಾಮಿಲಿ, ನಾದಿಯಾ ಲವ್ ಇಂಟ್ರೆಸ್ಟ್, ರೆಬೆಕಾ ಅನದರ್ ಲವ್ ಇಂಟ್ರೆಸ್ಟ್. ಮೋಸ್ಟ್ಲಿ ನಾದಿಯಾ ಜೊತೆಗಿನ ರಿಲೇಶನ್ಶಿಪ್ ನ ಕುಸಿಯೋ ಹಾಗೆ ಮಾಡೋಳು. ಮೆಲಿಸಾ ಮೇ ಬಿ ಅನದರ್ ಲವ್ ಇಂಟ್ರೆಸ್ಟ್, ಆರ್ ರುಕ್ಮಿಣಿ ಅವರ ಕ್ಯಾರೆಕ್ಟರ್ ಒಂದು ಅಂಡರ್ ಕವರ್ ಕಾಪ್ ತರ ಆಗಿರ್ಬೋದು ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಕೊನೆಗೆ ರಾಯನ ಫೀಲ್ಡಿಂಗ್ ಸೆಟ್ ಮಾಡೋದು ನಮ್ಮ ರುಕ್ಕುನೇ ಅಂತ ನನಗನ್ನಿಸ್ತದೆ. ಎಲಿಜಬೆತ್ ವೈರಲ್ ಗ್ಯಾಂಗ್ ನ ಮೆಂಬರ್. ಎಲಿಜಬೆತ್ ನ ಕುಟುಂಬದಲ್ಲಿ ಯಾರನ್ನೋ ಒಬ್ಬರನ್ನ ರಾಯ ಮುಗಿಸಿರ್ಬೋದು. ಇದು ಎಲ್ಲವೂ ಥಿಯರೀಸ್ ಮಾತ್ರ. ಆದ್ರೆ ಟ್ರೈಲರ್ ಡೆಲಿಬರೇಟ್ಲಿ ಕ್ಯಾರೆಕ್ಟರ್ಸ್ ನ ಮಿಸ್ಟೀರಿಯಸ್ ಆಗಿ ಪ್ರೆಸೆಂಟ್ ಮಾಡಿದೆ ಅನ್ನೋದಂತೂ ಕ್ಲಿಯರ್. ನಂಬರ್ 7, ಗ್ರೇವ್ ಯಾರ್ಡ್ ಸಾವು ಯಾಕೆ ರಿಪೀಟೆಡ್ಲಿ ಬರುತ್ತೆ?
ಟಾಕ್ಸಿಕ್ ಪ್ರಮೋಷನಲ್ ಮೆಟೀರಿಯಲ್ಸ್ ಬಿಗಿನಿಂಗ್ ಇಂದಾನೆ ಸ್ಮಶಾನವನ್ನ ಸಿಂಬಾಲಿಕಲಿ ಯೂಸ್ ಮಾಡ್ತಾ ಬಂದಿದೆ. ಅರ್ಲಿಯರ್ ಟೀಸರ್ ಅಲ್ಲೂ ಸ್ಮಶಾನದಿಂದಾನೆ ಸೀನ್ ಓಪನ್ ಆಗಿತ್ತು. ಸೊ ನನಗೆ ಒಂದು ಕ್ವಶನ್ ಬರುತ್ತೆ, ಮೂವಿ ಒಂದು ಸಾವಿಂದಾನೆ ಸ್ಟಾರ್ಟ್ ಆಗುತ್ತಾ? ಮೇ ಬಿ ರಾಯನ ಎಂಪೈರ್ ಕೂಡ ಒಬ್ಬರ ಡೆತ್ ಇಂದ ಸ್ಟಾರ್ಟ್ ಆಗಿರ್ಬೋದು. ಮೇ ಬಿ ಗಂಗಾಗೂ ಆ ಲಾಸ್ಗೂ ಒಂದು ಕನೆಕ್ಷನ್ ಇರ್ಬೋದು. ಮೇ ಬಿ ಎಲಿಜಬೆತ್ ನ ಕುಟುಂಬದಿಂದ ಕೂಡ ಯಾರೋ ಒಬ್ರು ತೀರ್ಕೊಂಡಿರ್ಬೋದು. ಅಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗ್ಬೋದಾ ಅಂತ. ಅಗೈನ್ ಇವೆಲ್ಲ ಕನ್ಫರ್ಮ್ ಸ್ಟೋರಿ ಪಾಯಿಂಟ್ಸ್ ಅಲ್ಲ ಗುರುವೆ, ಆದ್ರೆ ರಿಪೀಟೆಡ್ ಸ್ಮಶಾನದ ವಿಜುವಲ್ಸ್ ಯೂಶಲಿ ರ್ಯಾಂಡಮ್ ಪ್ರೊಡಕ್ಷನ್ ಡಿಸೈನ್ ಡಿಸಿಷನ್ಸ್ ಆಗಿರಲ್ಲ. ಎಸ್ಪೆಷಲಿ ಒಂದು ಫಿಲಂ ಎಂಟೈರ್ ಪ್ರಮೋಷನಲ್ ಕ್ಯಾಂಪೇನ್ ನಲ್ಲಿ ಸೇಮ್ ವಿಜುವಲ್ ರಿಪೀಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಸ್ಟೋರಿ ಅಥವಾ ಥೀಮ್ಗೆ ಒಂದಲ್ಲ ಒಂದು ಕನೆಕ್ಟ್ ಆಗಿರುವಂತಹ ಪಾಸಿಬಿಲಿಟೀಸ್ ಖಂಡಿತ ಇರುತ್ತೆ. ನಂಬರ್ 8, ಈ ಸ್ಟೋರಿ ಸ್ಟ್ರೈಟ್ ಲೈನ್ ನಲ್ಲಿ ಸಾಗಲ್ಲ. ಟ್ರೈಲರ್ ಅಲ್ಲಿ ನನಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಅನ್ಸುವಂತಹ ಟೆಕ್ನಿಕಲ್ ಕ್ಲೂ ಇದೆ. ರಾಯನ್ಗೆ ಡಿಫ್ರೆಂಟ್ ಲುಕ್ಸ್ ಇದೆ, ಟಿಕೆಟ್ಗೂ ಒಂದು ಸಪರೇಟ್ ಐಡೆಂಟಿಟಿ ಇದೆ, ಪೀರಿಯಡ್ಸ್ ಅಂಡ್ ರಾಯನ ಲುಕ್ ಚೇಂಜ್ ಆಗ್ತಾ ಇವೆ. ಟ್ರೈಲರ್ ನ ಕೊನೆಗೆ ನಾವು ತುಂಬಾ ವಯಸ್ಸಾಗಿರುವಂತಹ ರಾಯನನ್ನ ನೋಡ್ತೀವಿ. ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಏಜಸ್ ಮತ್ತೆ ಡಿಫ್ರೆಂಟ್ ಸಿಚುಯೇಷನ್ಸ್ ನಲ್ಲಿ ಕಾಣಿಸ್ಕೊಳ್ತಾರೆ. ಅದರಿಂದ ಸ್ಟೋರಿ ಒಂದೇ ಟೈಮ್ ಲೈನ್ ನಲ್ಲಿ ಸ್ಟ್ರೈಟ್ ಆಗಿ ಸಾಗದೆ ಡಿಫ್ರೆಂಟ್ ಸ್ಟೇಜಸ್ ನ ಕನೆಕ್ಟ್ ಮಾಡಬಹುದು ಅನ್ನುವಂತಹ ಪಾಸಿಬಿಲಿಟಿ ಇದೆ. ಅರ್ಲಿಯರ್ ಪ್ರಮೋಷನಲ್ ಮೆಟೀರಿಯಲ್ ಇಟ್ಸೆಲ್ಫ್ 1940ರಿಂದ 1970 ಗೋವಾ ಬ್ಯಾಕ್ ಟಾಪ್ ನ ಎಸ್ಟಾಬ್ಲಿಷ್ ಮಾಡಾಗಿದೆ. ಟ್ರೈಲರ್ ನಲ್ಲಿ ಫಾಸ್ಟ್ ಕಟ್ಸ್ ನೋಡಿ ಎಡಿಟಿಂಗ್ ಕನ್ಫ್ಯೂಸಿಂಗ್ ಇದೆ ಅಂತ ಇಮಿಡಿಯೇಟ್ಲಿ ಕನ್ಕ್ಲೂಷನ್ ಗೆ ಬರೋದಕ್ಕಿಂತ ಮೇ ಬಿ ಫಿಲ್ಮ್ ಇಂಟೆನ್ಷನ್ಲಿ ಫ್ರಾಗ್ಮೆಂಟೆಡ್ ನರೇಷನ್ ನ ಯೂಸ್ ಮಾಡ್ತಾ ಇದೆ ಅಂತ ಕೂಡ ಥಿಂಕ್ ಮಾಡಬಹುದು. ಆಡಿಯನ್ಸ್ಗೆ ಕಂಪ್ಲೀಟ್ ಪಜಲ್ ನ ಕೊಡದೆ ಪೀಸಸ್ ನ ಫಸ್ಟ್ ತೋರಿಸಿ ಥಿಯೇಟರ್ ನಲ್ಲಿ ಅವುಗಳನ್ನ ಕನೆಕ್ಟ್ ಮಾಡಿಸೋದು. ಗೀತು ಮೋಹನ್ ದಾಸ್ ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲ್ಗೆ ಇದು ಸೂಟ್ ಆಗುತ್ತೆ. ಅಂಡ್ ದಟ್ಸ್ ವೈ ಟ್ರೈಲರ್ ನಲ್ಲಿ ಕೆಲವು ಸೀನ್ಸ್ ರ್ಯಾಂಡಮ್ ಆಗಿ ಅನಿಸ್ತವೆ. ಮೇ ಬಿ ಅವು ರ್ಯಾಂಡಮ್ ಅಲ್ಲ, ನಮ್ಗೆ ಕ್ರೊನಾಲಜಿ ಗೊತ್ತಾಗ್ತಿಲ್ಲ ಅಷ್ಟೇ. ನಂಬರ್ 9, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಟೈಟಲ್ ಅಲ್ಲೇ ಒಂದು ಕ್ಲೂ ಇದೆಯಾ? ಈಗ ಈ ಎಂಟೈರ್ ಟ್ರೈಲರ್ ನ ಟೈಟಲ್ ಜೊತೆಗೆ ಕನೆಕ್ಟ್ ಮಾಡಿದ್ರೆ ಟಾಕ್ಸಿಕ್ ಆಕ್ಚುಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ತರ ಕಾಣಿಸುತ್ತೆ. ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಫೇರಿ ಟೇಲ್ ಅಂದ್ರೆ ಜನರಲಿ ಗುಡ್ ವರ್ಸಸ್ ಈವಿಲ್, ಹೀರೋ ವರ್ಸಸ್ ವಿಲನ್, ಪ್ರಿನ್ಸಸ್, ಕಿಂಗ್ಡಮ್, ಮ್ಯಾಜಿಕ್ ಇವೆಲ್ಲ ಇರುತ್ತೆ. ಆದ್ರೆ ಟಾಕ್ಸಿಕ್ ವರ್ಲ್ಡ್ ನಲ್ಲಿ ಅದೆಲ್ಲ ಡಾರ್ಕ್ ವರ್ಷನ್ ನಲ್ಲಿ ರೀಇಂಟರ್ಪ್ರಿಟ್ ಆಗಿರ್ಬೋದು. ಕಿಂಗ್ಡಮ್ ಬದಲು ಕ್ರಿಮಿನಲ್ ಎಂಪೈರ್, ಪ್ರಿನ್ಸ್ ಬದಲು ಗ್ಯಾಂಗ್ಸ್ಟರ್, ಫೇರಿ ಟೇಲ್ ರೊಮ್ಯಾನ್ಸ್ ಬದಲು ಟಾಕ್ಸಿಕ್ ರಿಲೇಶನ್ಶಿಪ್, ಮ್ಯಾಜಿಕ್ ಬದಲು ಪವರ್, ಮತ್ತೆ ಹ್ಯಾಪಿಲಿ ಎವರ್ ಆಫ್ಟರ್ ಬದಲು ಕಹಿಯಾದ ಕಾನ್ಸಿಕ್ವೆನ್ಸಸ್. ಟ್ರೈಲರ್ ನೋಡಿದ್ಮೇಲೆ ನನ್ನ ಪರ್ಸನಲ್ ಫೀಲಿಂಗ್ ಏನಂದ್ರೆ ಟಾಕ್ಸಿಕ್ ಪ್ರಾಬಬ್ಲಿ ಗ್ಯಾಂಗ್ಸ್ಟರ್ ಫಿಲಮ್ ಬ್ಯಾಕ್ ಡ್ರಾಪ್ ಅಲ್ಲಿ ಹೇಳ್ತಿರುವಂತಹ ಒಂದು ಸೈಕಲಾಜಿಕಲ್ ಫ್ಯಾಮಿಲಿ ಡ್ರಾಮಾ ಇರ್ಬೋದು. ಗ್ಯಾಂಗ್ಸ್ಟರ್ ವರ್ಲ್ಡ್ ಇದೆ, ವೈಲೆನ್ಸ್ ಇದೆ, ಪವರ್ಗೋಸ್ಕರ ನಡೀತಾ ಇರುವಂತಹ ಸ್ಟ್ರಗಲ್ ಇದೆ. ಆದ್ರೆ ಅವೆಲ್ಲ ಸರ್ಫೇಸ್ ಮಾತ್ರ. ಅದೆಲ್ಲದರ ಬುಡದಲ್ಲಿ ಫ್ಯಾಮಿಲಿ ಇದೆ, ಫಾದರ್ ಸನ್ ಕಾನ್ಫ್ಲಿಕ್ಟ್ ಇದೆ, ಸಿಬ್ಲಿಂಗ್ ರಿಲೇಶನ್ಶಿಪ್ ಇದೆ, ಲವ್ ಇದೆ, ಮೋಸ ಇದೆ, ಪಾಸ್ಟ್ ಇದೆ, ಮತ್ತೆ ಬಹುಶಃ ಒಂದು ಸ್ಯಾಟಿಸ್ಫೈಯಿಂಗ್ ರಿಡೆಂಪ್ಷನ್ ಕೂಡ ಇದೆ. ಆದ್ರೆ ಇವೆಲ್ಲ ಟ್ರೈಲರ್ ಬೇಸ್ಡ್ ಇಂಟರ್ಪ್ರಿಟೇಷನ್ಸ್ ಮಾತ್ರ. ಸಿನಿಮಾ ರಿಲೀಸ್ ಆದ್ಮೇಲೆ ಮಾತ್ರ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತ ಕ್ಲಿಯರ್ ಆಗುತ್ತೆ. ಕಡಕಾಗಿ ಹೇಳೋದಾದ್ರೆ ಟಾಕ್ಸಿಕ್ ಟ್ರೈಲರ್ ನಲ್ಲಿ ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು ಈ ಟ್ರೈಲರ್ ಅಲ್ಲಿ ಏನ್ ಹೇಳಿದೆ ಅನ್ನೋದಕ್ಕಿಂತ ಏನನ್ನ ಹೈಡ್ ಮಾಡಿದ್ದಾರೆ ಅನ್ನೋದು. ರಾಯ ಯಾರು ಅಂತ ಸ್ವಲ್ಪ ಗೊತ್ತಾಗಿದೆ, ಟಿಕೆಟ್ ಯಾರು ಅನ್ನೋ ಹಿಂಟ್ ಇದೆ, ನಾದಿಯಾ ಮತ್ತೆ ರಾಯನ ರಿಲೇಶನ್ಶಿಪ್ ಬಗ್ಗೆ ಕ್ಲೂಸ್ ಇದಾವೆ, ಗಂಗಾ ಯಾಕೆ ಇಂಪಾರ್ಟೆಂಟು ಅಂತ ಗೆಸ್ ಮಾಡಬಹುದು, ಸರ್ಕಸ್ಸು, ಗ್ರೇವ್ ಯಾರ್ಡು, ಡಿಫ್ರೆಂಟ್ ಟೈಮ್ ಲೈನ್ಸು ಎಲ್ಲವೂ ಒಂದು ಲಾರ್ಜ್ ಪಜಲ್ ನ ಪೀಸಸ್ ತರ ಸದ್ಯಕ್ಕೆ ಕಾಣಿಸ್ತಿದೆ. ಅಂಡ್ ಪರ್ಸನಲಿ ನನಗೆ ಮೋಸ್ಟ್ ಎಕ್ಸೈಟಿಂಗ್ ಅನ್ಸುವಂತಹ ವಿಷಯ ಅಂದ್ರೆ ಟ್ರೈಲರ್ 50 ಸಲ ನೋಡಿ ಕೂಡ ಮೂವಿನ ಕಂಪ್ಲೀಟ್ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಆನ್ಲೈನ್ ಅಲ್ಲಿ ಆಲ್ರೆಡಿ ಸಾಕಷ್ಟು ಫ್ಯಾನ್ ಥಿಯರಿಗಳು ಬಂದಿವೆ. ಕೆಲವರು ಫಾದರ್ ಸನ್ ಸ್ಟೋರಿ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಕ್ಯಾರೆಕ್ಟರ್ಸ್ ಅಂಡರ್ ಕವರ್ ಏಜೆಂಟ್ಸ್ ಅಥವಾ ರೈವಲ್ ಗ್ಯಾಂಗ್ ಮೆಂಬರ್ಸ್ ಇರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದಾರೆ. ಆದ್ರೆ ಮೇಕರ್ಸ್ ಪರ್ಪಸ್ಫುಲಿ ಆಡಿಯನ್ಸ್ಗೆ ಕಂಪ್ಲೀಟ್ ಆನ್ಸರ್ ಕೊಡದೆ ಕ್ವಶನ್ ಅನ್ನ ಬಿಟ್ಟಿದ್ದಾರೆ. ಎಲ್ಲಾ ಪಜಲ್ಸ್ ಒಟ್ಟುಗೂಡುತ್ತೆ. 26 ಆಗಸ್ಟ್ ನಲ್ಲಿ ಥಿಯೇಟರ್ಸ್ ನಲ್ಲಿ ಹಬ್ಬಕ್ಕೆ ಮಿಗಿಲಾದಂತಹ ಒಂದು ವಾತಾವರಣ ಇರುತ್ತೆ ಅಂತ ಮಾತ್ರ ಸದ್ಯಕ್ಕೆ ಹೇಳಬಲ್ಲೆ. ಇದಾಗಿತ್ತು ನಮ್ಮ ಬ್ರೇಕ್ ಡೌನ್ ಅಂಡ್ ಅನಾಲಿಸಿಸ್ ಆಫ್ ಟಾಕ್ಸಿಕ್ ಟ್ರೈಲರ್. ನಿಮ್ಮ ಥಿಯರೀಸ್ ನ ಕಮೆಂಟ್ ಬಾಕ್ಸ್ ಅಲ್ಲೇ ತಿಳಿಸಿ. ಸೈನಿಂಗ್ ಆಫ್, ಮನು.